ನನ್ ಮಗ ಪಕ್ಕಾ ಪಾಸ್ ಆಗ್ತಾನಲ್ಲೋ, ಹೇಳ್ತೀನಿ ನೋಡು, ಪಕ್ಕಾ ಪಾಸ್ ಆಗ್ತಾನೆ. ನಿನ್ಗೆ ಹೆಂಗ್ ಗೊತ್ತು? ನಾನ್ ನೋಡುದ್ನೋ ಅಡಿಷನಲ್ ತಗೊಂಡ್ ಆನ್ಸರ್ ಮೇಲೆ ಆನ್ಸರ್ ಇಳ್ಸವನೆ. ಅದು 3 ಅವರ್ ಕುತ್ಕೊಂಡ್ ಬರ್ದವ್ನು. 3 ಅವರ್ ಬರ್ದ್ನ? ನನ್ ಮಗ ಬಂಕ್ ಹೊಡಿಯೋದ್ ನಮ್ ಜೊತೆ, ಮೂವಿಗೆ ಹೋಗೋದ್ ನಮ್ ಜೊತೆ, ಸಿಟ್ಟಿಂಗ್ ಹಾಕೋದ್ ನಮ್ ಜೊತೆ. ಪಾಸ್ ಆಗೋದು ಅವನೊಬ್ನೇನಾ? ಅದೇಂಗ್ ಪಾಸ್ ಆಗ್ಬಿಡ್ತಾನೆ? ಈ ಸತಿ ನೋಡೇ ಬಿಡೋಣ. ಎಲ್ಲ ರಿವ್ಯಾಲ್ಯೂಯೇಷನ್ ಏನ್ ಹಾಕ್ತಾರೆ, ಪಾಸ್ ಆಗ್ತಾರ ಅಂತ ಚೆಕ್ ಮಾಡಕ್ಕೆ. ಅವ್ನ ಫೇಲ್ ಆಗೋ ತನಕ ಅವ್ನ ಪೇಪರ್ ನ ರಿವ್ಯಾಲ್ಯೂಯೇಷನ್ ಹಾಕ. ಒಂದು ಹಾಲ್ ಟಿಕೆಟ್ ನಂಬರ್ ಅದ್ ನಿನ್ನ ಹತ್ರ ಐತಲ್ಲ, ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಕ್ಕೆ ದುಡ್ಡು ಅದ್ ನಾನ್ ನೋಡ್ಕೋತೀನಿ. ನಾನ್ ಸಾಲ ಈಸ್ಕೊಂಡಾದ್ರು ಅವ್ನ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಹಾಕಿ ಅವ್ನ್ ಫೇಲ್ ಆಗೋ ತನಕ ಅವ್ನ ಬಿಡೋದ್ ಬೇಡ. ಇಲ್ಲ ಅವ್ನ ಯಾಕೆ ಆಪಲ್ ಓದ್ದ? ನಂಬಕ್ಕೆ ಆಗ್ತಿಲ್ಲ. ಕಣೋ, ನಾವು ಗ್ರೂಪ್ ಸ್ಟಡಿ ಮಾಡ್ತಿದ್ವಿ ಗೊತ್ತಾ? ಅವಾಗ ನಾವು ಫೋನ್ ಮಾಡಿ ಕರಿವಾಗ ಏನಂತಿದ್ದ, ಬರ್ತಿರ್ಲಿಲ್ಲ. ಯಾಕೆ ಸರ್ ಯೂಟ್ಯೂಬ್ ನೋಡ್ಕೊಂಡ್ ಕಲಿತಿದ್ರು, ಅದಕ್ಕೆ ಬಂದಿಲ್ಲ. ಹೌದಾ? ಪಕ್ಕ ಪಾಸ್ ಆಗ್ತಾನ ಅವನು. ಅದೇ ಅನ್ಸಿದೆ. ಇದು ನಿಮ್ ಚಿಕ್ಕಪ್ಪ ಪೊಲೀಸ್ ತಾನೆ? ಹೌದು. ಮತ್ತೆ ಅವ್ರ ಹತ್ರ ಲಾಠಿ ಇರುತ್ತಾನೆ. ಇದೆ. ತಗೋಬಾ ಲಾಠಿ. ಏನಾದ್ರೂ ಅವ್ನ್ ಪಾಸ್ ಆಗ್ಬೇಕಲ್ಲ, ಆ ಲಾಟಿಗ್ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಅವ್ನ್ ಎತ್ತಿ ರಿಸಲ್ಟ್ ಬಿಟ್ರು ಬಂತ. ನೋಡ್ ಫಸ್ಟ್ ಅವ್ನ್ ರಿಸಲ್ಟ್ ಚೆಕ್ ಮಾಡು. ಇರು 1 ನಿಮಿಷ, ಲೋಡ್ ಆಗ್ತಿದೆ. ಲೋ ಫೇಲ್ ಆಗವನು. ಫೇಲಾ? ಎಸ್ ಎಸ್ ಮಗ ಫೇಲು. ಲೋ ನಾನು ಫೇಲು. ಬಿಡು, ಒಂದೇ ಹೆಂಗೆ ಫೇಲ್ ಆದ್ರೂ ಪರವಾಗಿಲ್ಲ, ಸಪ್ಲಿಯಲ್ಲಿ ನೋಡ್ಕೊಳ್ಳೋಣ. ಬಟ್ ಈ ನನ್ ಮಗ ಬಚಾವ್ ಆಗ್ಬಿಟ್ನಲ್ಲೋ. ಪ್ಲಾನ್ ಬೇರೆ ಕ್ಯಾನ್ಸಲ್. ಪ್ಲಾನ್ ಕ್ಯಾನ್ಸಲ್ ಆಗಿಲ್ಲ, ನೀನ್ ಪಾಸ್ ಆಗಿದ್ಯಾ.